ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಕಾರ್ಖಾನೆಗಳು ಸಂಪೂರ್ಣವಾಗಿ ವಿಷ ಕಕ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರು ಹೊರಬಿಡ್ತಾ ಇರೋದ್ರಿಂದ ಅಂತರ್ಜಲ ಸಂಪೂರ್ಣವಾಗಿ ವಿಷಮಯವಾಗಿದೆ. ಮಾಣಿಕನಗರ ಗಡವಂತಿಯ ಬೋರ್ವೆಲ್ ಬಾವಿಗಳ ಅಂತರ್ಜಲ ಕಲುಷಿತವಾಗಿದೆ. ಸತ್ಯದೀಪ ಫಾರ್ಮಾಲಿ ಕಾರ್ಖಾನೆ ಲಿಮಿಟೆಡ್ ವತಿಯಿಂದ ಈ ಒಂದು ಕಾರ್ಖಾನೆ ಇರೋದು ಹಳ್ಳಗಳ ಮೂಲಕ ತ್ಯಾಜ್ಯ ನೀರನ್ನ ಹೊರಬಿಡ್ತಾ ಇದ್ದಾರೆ. ಕೆಮಿಕಲ್ ಮಿಶ್ರಿತ ನೀರು ಹೊರಬಿಡ್ತಾ ಇರೋದ್ರಿಂದ ಕಾರ್ಖಾನೆಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಾರ್ಖಾನೆಗಳಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಈ ಹಿಂದೆ ಕೆಮಿಕಲ್ ಮಿಶ್ರಿತ ನೀರು ಸೇವಿಸಿ ಸಾಕಷ್ಟು ಅಸ್ತವ್ಯಸ್ತ ಕೂಡ ಉಂಟಾಗಿದೆ. ಹೀಗಾಗಿ ಅಕ್ಕಪಕ್ಕದಲ್ಲಿ ಗ್ರಾಮಗಳಿದ್ದಾವೆ. ಆ ಒಂದು ಕಾರ್ಖಾನೆಯಿಂದ ನೀರನ್ನು ಹೊರಬಿಡ್ತಾರಲ್ಲ, ಅದು ಕಲುಷಿತವಾಗಿದೆ. ಅಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಅಂತರ್ಜಲ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇರೋದು. ಹೀಗಾಗಿ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಅಲ್ಲಿನ ಸಾರ್ವಜನಿಕರು ಮನವಿ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ? ಹುಮ್ನಾಬಾದ್ ಹೊರವಲಯದಲ್ಲಿ ಏನು ಕಾರ್ಖಾನೆಗಳಿವೆ, ಕಾರ್ಖಾನೆಗಳು ಅಕ್ರಮವಾಗಿ ಹಳ್ಳದ ಮೂಲಕ ಕೆಮಿಕಲ್ ವೇಸ್ಟ್ ನೀರು ಬಿಡುತ್ತಿವೆ. ಇದು ಏನು ಮಳೆ ಬರ್ತಾ ಇದೆಯಲ್ಲ, ಆ ಮಳೆಯ ಇದರಲ್ಲಿ ಇವತ್ತು ಕಾರ್ಖಾನೆ ಸತ್ಯದೀಪ್ ಕಾರ್ಖಾನೆ ಹಿಂದೆ ನಾವು ನೋಡಿದ್ವಿ, ಹಳದಿ ಬಣ್ಣದ ನೀರು ಮತ್ತು ಬ್ಲ್ಯಾಕ್ ಕಲರ್ ವಾಟರ್ ಇದೆ. 6H ಕಂಪನಿ, ಟೈರ್ ಪ್ಯೂರಿಲಿಸಿಸ್ ಕಂಪನಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ, ಅವತ್ತಿಂದ ಇಲ್ಲಿ ಗ್ರಾಮಸ್ಥರಿಗೆ, ಮಾಣಿಕ್ ನಗರ್ ಹುಮ್ನಾಬಾದ್ ಗ್ರಾಮಸ್ಥರಿಗೆ ಬಹಳಷ್ಟು ದುರ್ವಾಸನೆ ಬರ್ತಾ ಇದೆ. ಎಲ್ಲೂ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಧಿಕಾರಿಗಳು ಇದರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ. ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಇದೀಗ ಅಲ್ಲಿನ ಸ್ಥಳೀಯರು ಕೂಡ ಒಂದ್ ಕಡೆ ಆಗ್ರಹ ಮಾಡ್ತಾ ಇರೋದು, ಪದೇ ಪದೇ ಅಧಿಕಾರಿಗಳಿಗೆ ದೂರನ್ನ ಕೊಡ್ತಾ ಇದ್ದಾರೆ, ಆದ್ರೂ ಕೂಡ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ ಅಂತ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಏನೋ ಕಾರ್ಖಾನೆಗಳಿದ್ದಾವೆ. ಸಾಕಷ್ಟು ಹಲವು ದಿನಗಳಿಂದ ಇದೇ ರೀತಿ ಒಂದು ಕಂಪ್ಲೇಂಟ್ ಇದೆ. ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು ಮತ್ತಂದ್ರೆ ಪರಿಸರ ಬೋರ್ಡ್ ಈಗ ಕಣ್ಮುಚ್ಚ್ ಕೂತಿದೆ ಅಂತ ಹೇಳ್ಬೋದು. ಅಲ್ಲಿ ಮಾಣಿಕ್ ನಗರ ಮತ್ತೆ ಹುಮ್ನಾಬಾದ್ ಗಡವಂತಿ ಆ ಭಾಗದಲ್ಲಿ ಇಂಡಸ್ಟ್ರಿ ಏರಿಯಾ ಇದೆ. ಅದು ಒಂದು ಹಳ್ಳದ ಮುಖಾಂತರ ಅವರು ತ್ಯಾಜ್ಯನ ಹೊರಗೆ ಬಿಡ್ತಾ ಇದಾರಂತೆ. ಹಾಗಾಗಿ ಅಲ್ಲಿರಂತ ಸುಮಾರು ಒಂದು ಏನಿಲ್ಲ ಅಂತಂದ್ರೆ ಒಂದು ಗಡವಂತಿ ಗ್ರಾಮ ಮತ್ತಂದ್ರೆ ಮಾಣಿಕ್ ನಗರ ಹುಮ್ನಾಬಾದ್ ಸಾಕಷ್ಟು ಅಂತರ್ಜಲ ಕಲುಷಿತ ಆಗಿದೆ ಅಂತ ಅಲ್ಲಿಂದು ಸ್ಥಳೀಯರು ಹೇಳ್ತಿದ್ದಾರೆ. ಆಮೇಲೆ ಸಾಕಷ್ಟು ಜನಕ್ಕೆ ಅಲ್ಲಿಂದ ಇವಾಗ ಕಾಯಿಲೆ ಕೂಡ ಬಂದಿದ್ದಾವೆ. ಇದೇ ಕೂಡ ಹಿಂದೆ ಹೋದ ವರ್ಷ ಕೂಡ ಪವರ್ ಟಿವಿ ಸಾಕಷ್ಟು ಒಂದು ವರದಿಯನ್ನು ಹಿಂಪಡೆಯಿತು. ಹಾಗಾಗಿ ಅವಾಗ 3 ಫ್ಯಾಕ್ಟರಿಗಳನ್ನು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿ ಕೂಡ ಖುದ್ದಾಗೆ ಭೇಟಿ ಕೊಟ್ಟು 3 ಫ್ಯಾಕ್ಟರಿ ಕೂಡ ಬಂದ್ ಮಾಡಿದ್ರು ಕೂಡ ಇವಾಗ ಅವರು ಯಾವಾಗ ಮಳೆ ಹನಿ ಹನಿಯಾಗಿ ಬರುತ್ತಾ ಇರುತ್ತೆ ಅವಾಗ ಅವರು ತ್ಯಾಜ್ಯವನ್ನು ಹೊರಗಡೆ ಬಿಡ್ತಾರೆ. ಹಾಗಾಗಿ ಇದಂತ ಅಲ್ಲಿ ಜಾನುವಾರು ಆಗಿರ್ಬೋದು ಮತ್ತೆ ದನ ಕರು ಆಗಿರ್ಬೋದು, ಈಗಾಗಲೇ ದನ ಕರು ಕೂಡ ಸತ್ತಿದ್ದಾವೆ. ಆಮೇಲೆ ಅಲ್ಲಿರೋಂಥ ಸ್ಥಳೀಯರಿಗೆ ಚರ್ಮದ ಕಾಯಿಲೆ ಆಗಿರ್ಬೋದು, ಕಾಲ್ ದಪ್ಪ ಆಗಿರೋದಾಗಿರ್ಬೋದು, ಮತ್ತಂದ್ರೆ ಮುಖ್ಯವಾಗಿ ಅಲ್ಲಿ ಸಾರ್ವಜನಿಕರ ಗರ್ಭಿಣಿಯರಿಗೆ ಆ ನೀರ್ ಧರಿಸೋದ್ರಿಂದ ಸಾಕಷ್ಟು ಒಂದು ತೊಂದರೆ ಆಗ್ಲತ್ತದ ಅಂತ ಹೇಳ್ತಿದ್ದಾರೆ. ಇದಕ್ಕೂ ಸಂಬಂಧಪಟ್ಟಂಗೆ ಬೀದರ್ ಉಸ್ತುವಾರಿ ಸಚಿವರು ಪರಿಸರ ಸಚಿವರು ಈಶ್ವರ್ ಖಂಡ್ರೆ ಅವರೇ ಖುದ್ದಾಗಿ ಕೂಡ ಅವರಿಗೆ ಅಲ್ಲಿ ಭೇಟಿ ಕೊಟ್ಟಿದ್ರು ಕಳೆದ ಕೆಲವು ಹಿಂದ. ಆದ್ರೂ ಕೂಡ ಆ ಕೆಮಿಕಲ್ ಕಂಪನಿದವರು ಏನೋ ಜಿಲ್ಲಾಡಳಿತ ಆಗಿರ್ಬೋದು ಅಂತಂದ್ರೆ ಪರಿಸರ ಬೋರ್ಡ್ ಅವರು ಸಾಕಷ್ಟು ಬಾರಿ ಅವ್ರು ಹೇಳ್ತಿದ್ರೆ ಮನವಿ ಕೊಟ್ಟಿದ್ದಾರೆ ನಾವು ಬಂದ್ ಮಾಡ ಅಂತ ಹೇಳಿದ್ರು ಕೂಡ ಅಲ್ಲಿ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಿಂದ ಕ್ಯಾರೆ ಅಂತ ಇಲ್ಲ. ಇದ್ರ ಹಿಂದೆ ಅಧಿಕಾರಿಗಳ ಕುಮ್ಮಕ್ಕಿದೆಯಾ ಅಥವಾ ಮತ್ತೆ ಬೇರೆ ಕುಮ್ಮಕ್ಕಿದೆಯಾ ಅಂತ ಸಾಕಷ್ಟು ಬಾರಿ ಚರ್ಚೆ ಆದ್ರೂ ಕೂಡ ಪರಿಹರಿಸ್ತಾ ಇಲ್ಲ.